ಹರೇ ಕೃಷ್ಣ. ಇವತ್ತು ತುಂಬ ಸ್ಪೆಷಲ್ ಡೇ ನನಗೆ. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಇವರ ವತಿಯಿಂದ ಜಿಲ್ಲಾ ಘಟಕ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಮಹಾನಾಯಕ ಕವಿಗೋಷ್ಠಿ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಿದ್ದರು. ನಾನು ಬೆಳಗ್ಗೆ 10 ಗಂಟೆಗೆ ಹೊರಟೆ. ಬೇಗ ತಲುಪಿದ್ರಿಂದ ಹಾಸನದಿಂದ ಬಂದ ವಾಸು ಸರ್, ಪ್ರತಿಭಾ ಮ್ಯಾಮ್ ಅವ್ರನ್ನ ನಮ್ಮ ಶಿವಮೊಗ್ಗಕ್ಕೆ ವೆಲ್ಕಮ್ ಮಾಡಿಕೊಂಡೆ. ವಾಸು ಸರ್, ಪ್ರತಿಭಾ ಮ್ಯಾಮ್ ನನಗೆ ತುಂಬ ಸ್ಪೆಷಲ್ ಪರ್ಸನ್ಸ್ ಅಂತಲೇ ಹೇಳ್ಬೋದು. ನಾವೆಲ್ಲರೂ KSUನಲ್ಲಿ ಡಿಗ್ರಿ ವ್ಯಾಸಂಗ ಮಾಡ್ತಿರುವವರೇ, ಆದರೆ ಇವರು ಅನುಭವಿ ವ್ಯಕ್ತಿಗಳಾಗಿದ್ದರಿಂದ ವಿದ್ಯಾರ್ಥಿಗಳ ಮೇಲೆ ವಿಶೇಷ ಆಸಕ್ತಿ, ಪ್ರೋತ್ಸಾಹಿಸುವ ಗುಣ ಹಾಗೂ ತಮ್ಮ ಪಾಡಿಗೆ ಓದಿಕೊಂಡು ಹೋಗುವ ಬದಲು ಎಲ್ಲರಿಗೂ ಉಪಯುಕ್ತವಾಗುವಂತೆ ಆನ್ಲೈನ್ ತರಗತಿಗಳನ್ನು ಮಾಡುವುದರ ಮೂಲಕ ಎಲ್ಲರಿಗೂ ಅತ್ಯಂತ ಪ್ರಿಯವಾಗಿದ್ದಾರೆ. ಇವರ ಈ ಸೇವೆಗೆ ಹ್ಯಾಟ್ಸ್ ಆಫ್. ಕವಿಗೋಷ್ಠಿ ಆರಂಭ ಆಯಿತು. ಎಲ್ಲರೂ ಮಹಾನಾಯಕ ಅಂಬೇಡ್ಕರ್ ಅವರ ಕವಿತೆಗಳನ್ನು, ಅವರ ಸಾಧನೆಗಳನ್ನು ಮನಮುಟ್ಟುವಂತೆ ವಾಚನ ಮಾಡಿದರು. ಇನ್ನು ನನ್ನ ವಿಷಯಕ್ಕೆ ಬಂದರೆ, ಇವತ್ತು ನಾನು ಕಲ್ತಿದ್ದೇನು ಗೊತ್ತಾ? ಅವಕಾಶಗಳು ಕಣ್ಣು ಮುಂದೆನೇ ಇರ್ತವೆ, ಆದರೆ ನಮ್ಮ ಒಳಗನ್ನು ತೆರೆದು ನೋಡಬೇಕು. ಮನಸ್ಸಿದ್ದರೆ ಮಾರ್ಗ ಅಂತ ಗೊತ್ತಾಯಿತು. ಕವನ ಹೇಳೋ ಥಾಟ್ ಕೂಡ ನನಗಿರಲಿಲ್ಲ. ಸರ್ ಕೂಡ ಕೇಳಿದರು, ಇಲ್ಲ ಅಂತ ಹೇಳಿದ್ದೆ. ಆದರೆ ಎಲ್ಲರೂ ಹೇಳೋದು ಕೇಳ್ತಾ ಪ್ರಯತ್ನ ಮಾಡೋದರಲ್ಲಿ ತಪ್ಪೇನು ಅನ್ನಿಸ್ತು. ಇದಕ್ಕೆ ಹುರಿದುಂಬಿಸಿದ್ದು ನನ್ನ ಸ್ನೇಹಿತರು. ಆಶಾಕ್ಕ, ಥ್ಯಾಂಕ್ ಯು ಸೋ ಮಚ್. ಪೆನ್ನು ಇಲ್ಲ, ಪೇಪರು ಇಲ್ಲ, ಮನಸ್ಸಲ್ಲಿ ಯೋಚನೆ ಮಾಡಿದೆ, ಫೋನಲ್ಲಿ ಟೈಪ್ ಮಾಡಿದೆ. ಚುಟುಕು ಕಾವ್ಯನ ಕೊನೆಯಲ್ಲಿ ಹೇಳಿದೆ. ಹೇಳ ಶೀರ್ಷಿಕೆ ಏನು ಗೊತ್ತಾ? ಬಡವರ ಬಾಳಿನ ದೀಪ. ಅಸ್ಪೃಶ್ಯತೆಯಲ್ಲಿ ಹುಟ್ಟಿದೆ, ಅನರಕ್ಷತೆಯನ್ನು ಮೆಟ್ಟಿದೆ, ಮನುಸ್ಮೃತಿಯ ಬಹಿರಂಗವಾಗಿ ಸುಟ್ಟು, ಸಂವಿಧಾನಕ್ಕೆ ಮುನ್ನುಡಿ ಬರೆದಿಟ್ಟು, ಬುಡಕಟ್ಟುಗಳ ಸ್ಥಾನವನ್ನು ಮೇಲಿಟ್ಟು, ಜನಮನ ಧನಿಯಲ್ಲಿ ಅಜರಾಮರನಾದೆ. ನೀ ಬರೆದ ಸಂವಿಧಾನ ಬಡವರ ಪಾಲಿಗೆ ಭಗವದ್ಗೀತೆ. ನೀವೇ ಬಡವರ ಬಾಳಿನ ದೀಪ. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್. ಹೇಳ್ತಾರಲ್ಲ, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ. ಹಾಗಾಯಿತು. ಎಲ್ಲರ ಜೊತೆ ನನಗೂ ಸನ್ಮಾನ ದೊರೀತು. ಹಾಗೆ 75% ಮೇಲಿದ್ದವ್ರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇತ್ತು. ನಾನೇನು ಹೆಚ್ಚು ತೆಗೆದಿದ್ದಿಲ್ಲ, ನಂದು 75.33% ಅಷ್ಟೇ. ಆದರೆ ಈ ಚಿಕ್ಕ ಪ್ರೋತ್ಸಾಹ ಮುಂದಿನ ಸಾಧನೆಗೆ ಮೈಲಿಗಲ್ಲು ಆಗೋದಂತೂ ಖಚಿತ. ಪ್ರೋತ್ಸಾಹ ಕೊಟ್ಟ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಶಸ್ತಿ ಜೊತೆಗೆ ತುಂಬ ಅರ್ಥಪೂರ್ಣ ಪುಸ್ತಕಗಳು ಉಡುಗೊರೆಯಾಗಿ ಸಿಕ್ಕವು. ಮೆಮೊರಬಲ್ ಆದಂತಹ ಫೋಟೋ ಸೆಷನ್ ಮುಗಿಸಿ, ರುಚಿಯಾದ ಊಟ ಮುಗಿಸಿ ತುಂಬ ಮನಸ್ಸಿನಿಂದ ಮನೆಗೆ ವಾಪಸ್ಸಾದೆ. ದಿಸ್ ವಾಸ್ ಅ ಮೆಮೊರಬಲ್ ಡೇ ಇನ್ ಮೈ ಲೈಫ್. ಥ್ಯಾಂಕ್ ಯು ಯೂನಿವರ್ಸ್. ಹೇಳಿದ್ನಲ್ಲ, ರಾಯರಿದ್ದಾರೆ. ಕೃಷ್ಣಾರ್ಪಣಮಸ್ತು.